ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್, ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ದಾವೀದನು ಬರೆದ ಕೀರ್ತನೆ 1ನೇ ಅಧ್ಯಾಯ 1ನೇ ವಚನ, 2ನೇ ವಚನ, 3ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನೋ ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಸಂದೇಶದ ಶಿರೋನಾಮೆ ಆನಂದ ಪಡುವನು ಎಂಬುದಾಗಿ. ಯಾರು ಆನಂದ ಪಡ್ತಾ ಇದ್ದಾರೆ, ಎಲ್ಲಿ ಆನಂದ ಪಡ್ತಾ ಇದ್ದಾರೆ, ಹೇಗೆ ಆನಂದ ಪಡ್ತಾ ಇದ್ದಾರೆ ಎಂಬುದಾಗಿ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗೋಣ. ಈ ವಾಕ್ಯದಲ್ಲಿ ನೋಡುವಾಗ 4 ವಿಷಯಗಳನ್ನು ನಾವು ನೋಡುವಂತವರಾಗಿದ್ದೇವೆ. ಮೊದಲನೇದಾಗಿ ದುಷ್ಟನು, 2ನೇದಾಗಿ ಪಾಪಾತ್ಮನು, 3ನೇದಾಗಿ ಧರ್ಮನಿಂದಕನು, 4ನೇದಾಗಿ ಆನಂದ ಪಡುವವನು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಪ್ರೀತಿ ಉಳ್ಳ ಸಹೋದರ ಸಹೋದರಿಯರೇ, ತಂದೆ ತಾಯಿಗಳೇ, ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ? ನಾವು ದುಷ್ಟನ ಹಾಗೆ ಆಲೋಚನೆ ಮಾಡಿಕೊಳ್ಳುತ್ತಾ, ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳುತ್ತಾ, ಧರ್ಮನಿಂದ ಕೂತುಕೊಳ್ಳುತ್ತಾ ನಾವು ಈ ಲೋಕದಲ್ಲಿ ಜೀವಿತವನ್ನು ಜೀವಿಸುತ್ತಾ ಇದ್ದೇವಾ? ನಾವು ಆ ರೀತಿಯಾಗಿ ಜೀವಿತವನ್ನು ಜೀವಿಸುತ್ತಾ ಇರುವುದಾದರೆ ನಮ್ಮ ಜೀವಿತ ಗಾಳಿ ಬಡಿದುಕೊಂಡು ಹೋಗುವ ಹೊಟ್ಟಿನ ಹಾಗೆ ಇರುವಂತದ್ದಾಗಿದೆ. ಆ ವಿಷಯವಾಗಿಯೇ ನಾವು ದುಷ್ಟನ ಆಲೋಚನೆ ಮಾಡುವಂತ ಯಾವುದು ಕೂಡ ಆಲೋಚನೆ ನಾವು ಮಾಡುವಂತವರಾಗಬಾರದು. ನಮ್ಮ ಜೀವಿತದಲ್ಲಿ ಪಾಪದ ಕಾರ್ಯಗಳು ಯಾವುದೂ ಇರಬಾರದು. ಧರ್ಮ ನಿಂದಕನ ಮಾತುಗಳು ನಮ್ಮ ಬಾಯಲ್ಲಿ ಇರಬಾರದು. ದುಷ್ಟನು ಎಂಬುದಾಗಿ ನೋಡುವಾಗ ಅನೇಕ ಕೆಟ್ಟ ಆಲೋಚನೆ ಉಳ್ಳವನು. ದುಷ್ಟನು ದೇವರಿಗೂ ಕೂಡ ಭಯಪಡಲಿಲ್ಲ. ಕೊನೆಯದಾಗಿ ದೇವರು ಆತನಿಗೆ ದೊಬ್ಬಲ್ಪಟ್ಟರು ಬೆಂಕಿಯ ಕೆರೆಯಲ್ಲಿ. ದುಷ್ಟನ ಆಲೋಚನೆಗಳು ಇರುವಾಗ ಪಾಪದ ಕಡೆಗೆ ನಮ್ಮ ಜೀವಿತ ನಡೆಯುವಂತದ್ದಾಗಿದೆ. ದುಷ್ಟನ ಆಲೋಚನೆಗಳು ನಮ್ಮಲ್ಲಿ ಇರುವಾಗ ಧರ್ಮ ನಿಂದಕದ ಮಾತುಗಳು ನಾವು ಆಡುವಂತವರಾಗಿದ್ದೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ತಂದೆ ತಾಯಿಗಳೇ, ನಮ್ಮ ಜೀವಿತ ಆನಂದ ಪಡುವಂತ ಜೀವಿತವಾಗಬೇಕು. ನಾವು ಯಾವಾಗಲೂ ಸತ್ಯವೇದ ರಾತ್ರಿ ಹಗಲು ಧ್ಯಾನ ಮಾಡುವಂತವರಾಗಬೇಕು. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದದಲ್ಲಿ ಹಗಲು ಇರುಳು ಯಾರು ಧ್ಯಾನ ಮಾಡುತ್ತಾರೋ ಅವರು ಎಷ್ಟೋ ಧನ್ಯರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಯಾಕೆ ಅವನು ಧನ್ಯನು ಎಂಬುದಾಗಿ ನೋಡುವಾಗ ಆತನು ದುಷ್ಟನಲ್ಲ, ಆತನು ಪಾಪಿಯಲ್ಲ, ಆತನು ಧರ್ಮ ನಿಂದಕನಲ್ಲ. ಆತನು ಜೀವಕರವಾದ ವಾಕ್ಯವನ್ನು ಓದುತ್ತಾನೆ, ಆತನು ಅಭಿವೃದ್ಧಿ ಆಗುತ್ತಾನೆ, ಆತನು ಒಳ್ಳೆ ಮಾರ್ಗದಲ್ಲಿ ನಡೆಯುವಂತವನಾಗಿದ್ದಾನೆ. ಈ ಸತ್ಯವೇದ ಜೀವಿತವನ್ನು ಬದಲಾಯಿಸುತ್ತದೆ. ಸತ್ಯವೇದ ಜೀವಿತವನ್ನು ಅಭಿವೃದ್ಧಿ ಪಡಿಸುತ್ತದೆ. ಈ ಸತ್ಯವೇದ ಅನೇಕ ಜೀವಿತಗಳು ಕಟ್ಟಲ್ಪಡುತ್ತದೆ. ಈ ಸತ್ಯವೇದ ಜೀವ ಉಳ್ಳದಾಗಿದೆ. ಆ ವಿಷಯವಾಗಿ ಸತ್ಯವೇದದಲ್ಲಿ ಧ್ಯಾನ ಮಾಡ್ರಿ. ಸತ್ಯವೇದವನ್ನು ರಾತ್ರಿ ಹಗಲು ಧ್ಯಾನ ಮಾಡ್ರಿ. ದಾನ ಮಾಡುವಂತವನು ಅವನು ಆನಂದ ಪಡುತ್ತಾನೆ, ಅವನು ಧನ್ಯನು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಅವನ ಜೀವಿತ ಹೇಗೆ ಇರುತ್ತದೆ ಎಂಬುದಾಗಿ ನೋಡುವಾಗ ನೀರಿನ ಕಾಲುವೆಯಲ್ಲಿ ಬೆಳೆದ ಮರದ ಹಾಗೆ ಸತ್ಯವೇದದಲ್ಲಿ ಆನಂದ ಪಡುವವನ ಜೀವಿತ ಹಾಗೆ ಇರುತ್ತದೆ ಎಂಬುದಾಗಿ ನೋಡುತ್ತಾ ಇದ್ದೇವೆ. ನೀರಿನ ಕಾಲುವೆಯಲ್ಲಿ ಬೆಳೆದ ಮರ ಹೇಗಿರ್ತದೆ ಎಂಬುದಾಗಿ ನೋಡುವಾಗ ಹಚ್ಚ ಹಸುರಾಗಿರುತ್ತದೆ. ಅದು ಫಲವತ್ತಾದ ಫಲಗಳನ್ನು ಕೊಡುತ್ತದೆ. ಬಿಸಿಲಿನಿಂದ ಬಂದಂತ ಜನರಿಗೆ ನೆರಳು ಕೊಡುತ್ತದೆ. ದೊಡ್ಡದಾಗಿ ಬೆಳೆದಿರುತ್ತದೆ. ಆ ರೀತಿಯಾಗಿ ಈ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನು, ರಾತ್ರಿ ಹಗಲು ಅದನ್ನು ಧ್ಯಾನ ಮಾಡುವವನು ಜೀವಿತ ಹಾಗೆ ಇರುವಂತದ್ದಾಗಿದೆ. ಅನೇಕ ಜನರಿಗೆ ಮಾರ್ಗದರ್ಶನ ತೋರುವುದು, ಅನೇಕ ಜನರಿಗೆ ಆಶೀರ್ವಾದವಾಗಿರುವುದು, ಅನೇಕ ಜನರ ಜೀವಿತಕ್ಕೆ ಮಾದರಿಯಾಗಿರುವಂಥದ್ದು ಈ ಸತ್ಯವೇದವನ್ನು ರಾತ್ರಿ ಹಗಲು ಧ್ಯಾನ ಮಾಡುವಂತವನ ಜೀವಿತವಾಗಿರುತ್ತದೆ. ಈ ಒಂದು ದಿನದಲ್ಲಿ ನಮ್ಮ ಜೀವಿತ ಯಾವ ರೀತಿ ಆಗಿದೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ನಿಜವಾದ ದೇವರು ಯೇಸು ಕ್ರಿಸ್ತನನ್ನು ತಿಳಿದುಕೊಂಡಿದ್ದೇವೆ, ನಮ್ಮ ರಕ್ಷಕನು ನಮ್ಮ ಒಡೆಯನು ಎಂಬುದಾಗಿ ನಾವು ಅಂಗೀಕಾರ ಮಾಡಿಕೊಂಡಿದ್ದೇವೆ. ಆದಾಗಲೂ ಕೂಡ ನಮ್ಮ ಜೀವಿತದಲ್ಲಿ ದುಷ್ಟ ಕಾರ್ಯಗಳು ನಡೀತಾ ಇದೆ. ದುಷ್ಟನು ನಮ್ಮನ್ನು ನಾಶನದಲ್ಲಿ ಹಾಕಬೇಕೆಂಬುದಾಗಿ ಯಾವಾಗಲೂ ಆಲೋಚನೆ ಮಾಡುತ್ತಾನೆ. ಒಂದು ವಾಕ್ಯದಲ್ಲಿ ನೋಡುವಾಗ ಸೈತಾನನು ಸಿಂಹದೋಪಾದಿಯಲ್ಲಿ ಗರ್ಜನೆ ಮಾಡುತ್ತಾನೆ.
ಯಾರನ್ನು ನುಂಗಲಿ ಎಂಬುದಾಗಿ ಆ ವಿಷಯವಾಗಿಯೇ ನಾವು ಎಚ್ಚರವಾಗಿದ್ದುಕೊಂಡು ರಾತ್ರಿ ಹಗಲು ಸತ್ಯವೇದ ಧ್ಯಾನ ಮಾಡುತ್ತಾ ಅದರಲ್ಲಿ ಆನಂದ ಪಡುತ್ತಾ ನಾವು ಧನ್ಯರಾಗುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಇನ್ನು ಯಾರೆಲ್ಲ ದುಷ್ಟನ ಆಲೋಚನೆ ಮಾಡ್ತಾ ಇದ್ದಾರೋ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳುತ್ತಾ ಇದ್ದಾರೋ, ಧರ್ಮ ನಿಂದಕರೊಡನೆ ಕುತ್ತುಕೊಳ್ಳುತ್ತಾ ಇದ್ದಾರೋ, ಆ ಮಕ್ಕಳಿಗೆ ಸತ್ಯವೇದದ ವಾಕ್ಯವನ್ನು ತಿಳಿಸಿ ಹೇಳುತ್ತಾ, ನೀನು ಈ ಸತ್ಯವೇದವನ್ನು ಧ್ಯಾನ ಮಾಡಿದರೆ ನಿನ್ನ ಜೀವಿತ ಧನ್ಯವಾಗುತ್ತದೆ. ನೀನು ನೀರಿನ ಕಾಲುವೆಯ ಬಳಿಯಲ್ಲಿ ಬೆಳೆದ ಮರದ ಹಾಗೆ ನೀನು ಆಶೀರ್ವಾದವಾಗಿ ಇರ್ತಿ ಎಂಬುದಾಗಿ ಈ ವಾಕ್ಯದ ಮೂಲಕ ತಿಳಿಸಿ ಹೇಳುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ. ಆಮೇನ್.